ಪ್ರಿಯ ವೀಕ್ಷಕರೇ, ಅಧಿಕಾರ ಅನ್ನೋದು ಬರುತ್ತೆ ಹೋಗುತ್ತೆ. ಆದ್ರೆ ಅಧಿಕಾರ ಸಿಕ್ಕಿದಾಗ ಜನರಿಗೆ ಏನಾದ್ರೂ ಮಾಡಬೇಕು ಅಂತ ಜನಪ್ರತಿನಿಧಿಗಳು ಅಂದ್ಕೊಳ್ಳೋ ಅಂತವರು ಸಿಗೋದು ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ ಇರ್ತಾರೆ. ಅಂತಹವರಲ್ಲಿ ಒಬ್ಬರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕ ಪ್ರದೀಪ್ ಈಶ್ವರ್ ಅಂದ್ರೆ ತಪ್ಪಾಗುವುದಿಲ್ಲ. ಅಂದಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿ ಪ್ರದೀಪ್ ಈಶ್ವರ್ ಗೆಲುವಿನ ನಗೆ ಬೀರಿದ್ದಾರೆ. ಗೆದ್ದ ಕೆಲ ದಿನಗಳಲ್ಲಿಯೇ ಕ್ಷೇತ್ರದ ಜನರ ಆರೋಗ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು 5 ಆಂಬ್ಯುಲೆನ್ಸ್ಗಳನ್ನು ಉಚಿತ ಆರೋಗ್ಯ ಸೇವೆಗಾಗಿ ಕೊಡುಗೆಯಾಗಿ ನೀಡಿದ್ರು. ಕೆಲ ತಿಂಗಳುಗಳ ನಂತರ ಮತ್ತೆ 5 ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಸೇವೆಗಾಗಿ ಮೀಸಲಿಟ್ಟಿದ್ರು. ಆದರೆ ಒಂದು ನೆನಪಿರಲಿ, ಇದು ವೈಯಕ್ತಿಕ ಕಾರಣ, ಯಾವುದೇ ಸರ್ಕಾರಿ ಅನುದಾನವಲ್ಲ. ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆರೋಗ್ಯ ಕ್ರಾಂತಿಯನ್ನೇ ಮೂಡಿಸಿತು. ಏನು ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವೀಧರ ವಿದ್ಯಾರ್ಥಿಗಳಿಗೆ ಉಚಿತ ವೇತನ, ಆಟೋ ಚಾಲಕರ ಕುಟುಂಬಗಳಿಗೆ ಸಹಾಯಧನ, ಅಂಗನವಾಡಿ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಹೊಸ ಬಟ್ಟೆ, ಕ್ಷೇತ್ರದ ಮಹಿಳೆಯರಿಗೆ ಅರಿಶಿಣ ಕುಂಕುಮ ನೀಡಿ ಸೀರೆಯನ್ನ ಉಡುಗೊರೆಯಾಗಿ ಕೊಡುತ್ತಾ ಬರುತ್ತಿದ್ದು 3 ವರ್ಷಗಳು ಕಳೆದೇ ಹೋಗಿದೆ. ಇವರ ಸಾಮಾಜಿಕ ಕಳಕಳಿಯನ್ನ ಮೆಚ್ಚಿ ಕ್ಷೇತ್ರದಲ್ಲಿ ಅವರದ್ದೇ ಆದ ಬಳಗವಿದೆ. ಅಂದಹಾಗೆ ಈ ಬಾರಿಯ ಸೀರೆ ವಿತರಣೆ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ವಡ್ರೇಪಾಳ್ಯ ಗ್ರಾಮದಲ್ಲಿ ಚಾಲನೆ ನೀಡಲಾಯಿತು. ಗ್ರಾಮದ ಪ್ರತಿ ಮನೆಗೂ ಸೀರೆಯನ್ನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ವಿತರಿಸಿದ್ದಾರೆ. ಸೀರೆ ಪಡೆದ ಮಹಿಳೆಯರು, ವೃದ್ಧರಂತೂ ತಮ್ಮ ಮನೆ ಮಗನಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಗುರುತಿಸಿ ಮೆಚ್ಚುಗೆಯನ್ನ వ్యక్తపడిಸಿದ್ದಾರೆ. నీకు పశువుకి మిచ్చరా ఇంటికి పోయి అని చెప్పి పంపించినాడు. తీసుకో. ఏం పేరవా? చూడు, ఇంటి దాకా పోయి పుడుకొని పోయి వాకల్లో ఇచ్చేసినాడు. మా ఎవరికి అని చెప్పి పంపించినాడు. మా ఎవ ఒకటే ఉంటుంది, ఎడ నీకుండా సార్ చెప్పినాడు. ఎట్లున్నావా? బాగున్నావా? మీ అన్న, మీ తమ్ముడు ప్రదీప్ ఈశ్వర్ ఎమ్మెల్యే మా ఎవరికి ఇంట్లోకి పోయి వాకల్లోకి పోయి పసుపు మిచ్చేసి రావాలని చెప్పి పంపించినాడు. ఆయన మురిసిపోవద్దు. నూరేళ్ళు బాగున్నారు. ఆయన మంచిది కాదమ్మా. సార్ ఆ సార్కి 100 ఏళ్ళ జీవితము బాగుండి మాకిను రోడ్ చేసా, మాకి అనుకూలం చేసినాడు. పిల్లోళ్ళకి మాకి అంతా అనుకూలం చేసినాడు. చాలు, అంత మాత్రం మా ఎవరు నిలిచినా మాకు అనుకూలం చేయలే. ఇక ఇప్పుడు ఆ దేవుడే ఇప్పుడు దేవుడు మాకి ఇది ఇందులో నిజమని అనుకుంటా, ఏదో అజ్జి చెప్పేది అబద్ధమని అనుకుంటా. దేవుడు మాకి చెప్పాలంటే ఎంతో జనం నిలిచి ఏమీ చేసిండే. ఈ ఊరికి ఏం చేసినారు సమయ కత్తి నిలిచా? నిజమా? కత్తి నిన్నే గెలిపించమే, నువ్వు ఏం చేస్తుంది? ఊరికి సహకారం చేయలే. ఏమనుకుండో మన ఊరికి అంతా ఏం సహకారం చేయలే. రోడ్ కాలే, ఒక సరైనది కాలే, ఏది ఎక్కడ అక్కడ న్యాయం చేసేది తను. నిజమా? ఇవిడో మాకే దేవస్థానంకే అనుకూలం చేయాలి సార్. దేవస్థానం దెబ్బేసినారు. మాకు దేవస్థానం కట్టిస్తే మాకు అంతే సంతోషం. మీనాక్షి ನನ್ನ ಹೆಸರು ಸುಮಾ. ಅರ್ಶಿನ ಕುಂಕುಮ ಕೊಟ್ಟವ್ರೆ, ಅವ್ರಿಗೆಲ್ಲ ಒಳ್ಳೆ ಊರಲ್ಲಿ. ನನ್ನ ಹೆಸರು ಲಕ್ಷ್ಮಿ ಅಂತ, ನನ್ನ ಹೆಸರು ವರಲಕ್ಷ್ಮಿ ಅಂತ. ನಮ್ಮೂರಿಗೆ ಬಂದು ಪ್ರದೀಪ್ ಈಶ್ವರ್ ಅವರು ಬಂದು ದಾರಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೀರೆ ವರಲಕ್ಷ್ಮಿ ಹಬ್ಬಕ್ಕೆ ವರ್ಷನೂ ಕೊಟ್ಟಾರೆ, ಈ ವರ್ಷನೂ ಕೊಟ್ಟವ್ರೆ. ದಾರಿ ಎಲ್ಲ ಮಾಡಿಕೊಟ್ಟಾರೆ. ಮುಂದಿನ ವರ್ಷನೂ ಅವರೇ ಕೇಳಬೇಕು ಅಂತ ನಾನು ಆಸೆ ಮಾಡ್ತೀನಿ. ಯಾವ ರೀತಿ ಖುಷಿ ಆಗುತ್ತೆ ನಿಮ್ಗೆ ಈ ತರ ಎಲ್ಲ ಕೊಡೋದು? ಸೀರೆ ಕೊಟ್ಟಿದ್ದಕ್ಕೆ ತುಂಬಾ ಆಸೆ. ಯಾರು ಈ ತರ ಬಂದು ಕೊಟ್ಟಿಲ್ಲ. ಆಸಫ್ ಅವ್ರಿಗೆ, ಪ್ರದೀಪ್ ಈಶ್ವರ್ಗೆ ನಮ್ಮೂರಿಗೆ ಬರಬೇಕು ಅಂತ ನಾನು ಕೋರ್ಕೊಂತೀನಿ. ಸತತ 3 ವರ್ಷಗಳಿಂದಲೂ ಸಹ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ತಾವು ವೈಯಕ್ತಿಕವಾಗಿ ನೀಡುತ್ತಿರುವ ಹಲವು ಸೇವೆಗಳು ಜನಮಾನಸದಲ್ಲಿ ಬೇರೂರಿದೆ. ಒಟ್ನಲ್ಲಿ ಮೊದಲೇ ಹೇಳಿದಂತೆ ಅಧಿಕಾರ ಸಿಕ್ಕಾಗ ಅಮಲನ್ನ ನೆತ್ತಿಗೇರಿಸಿಕೊಳ್ಳದೆ ಮನೆ ಮಗನಾಗಿ ಕ್ಷೇತ್ರದ ಜನರ ಮನದಾಳದಲ್ಲಿ ಕುಟುಂಬ ಸದಸ್ಯನಂತೆ ಶಾಸಕ ಪ್ರದೀಪ್ ಈಶ್ವರ್ ಬೇರೂರಿದ್ದಾರೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ರೆಡ್ಡಿ, ಯುವ ಕಾಂಗ್ರೆಸ್ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಪ್ರತಿ ವರ್ಷ ಏನು ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದರು. ಅದೇ ರೀತಿಯಲ್ಲಿ 3 ವರ್ಷ ಆಯಿತು ಇವತ್ತಿಗೆ. ಪ್ರತಿ ವರ್ಷ ಹೆಣ್ಣು ಮಕ್ಕಳಿಗೆ ಮನೆ ಬಾಗಿಲಿಗೆ ಹೋಗಿ
ಅವರಿಗೆ ಸ್ವಂತ ಅಣ್ಣ ತಮ್ಮಂದರು ನಾನು ಇದೀನಮ್ಮ ಅಂತೇಳಿ ಧೈರ್ಯ ಹೇಳುವ ಮೂಲಕ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಈ ವರ್ಷ ಸ್ವಲ್ಪ ತಡೆ ಆಯಿತು. ಯಾಕಪ್ಪ ಅಂತಂದರೆ ಸ್ವಲ್ಪ ಈ ಸೀರೆ ಕಂಪ್ನಿಯ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಹಾಗಾಗಿ ಸ್ವಲ್ಪ ತಡೆ ಆಯಿತು. ನಾವು ಇಲ್ಲಿ ಕುರ್ಲಹಳ್ಳಿ ಹಾಗೂ ಒಡ್ರೆಪಾಳ್ಯ ಹಾಗೆ ಕೌರ್ನಹಳ್ಳಿ ಈ 4 ಗ್ರಾಮಗಳಿಗೆ ಭೇಟಿ ಕೊಟ್ಟು ಮನೆ ಮನೆಗೂ ಹೋಗಿ ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ನಾವಿದೀವಕ್ಕ ಅಂಥೇಳಿ ನಿಮ್ಮ ಅಣ್ಣ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರೆ, ನಿಮ್ಮ ತಮ್ಮ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರೆ, ನಿಮ್ಮದೇನೇ ಸಮಸ್ಯೆ ಇದ್ರೂ ನಾವು ಹೇಳ್ತೀವಿ ಅಂತೇಳಿ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋ ಮೂಲಕ ಇದನ್ನು ಇವತ್ತಿನ ದಿನ ಪ್ರಾರಂಭ ಮಾಡ್ತಾಯಿದ್ದೀವಿ. ಜನ ಯಾವ ರೀತಿ ಖುಷಿ ಪಡ್ತಿದ್ದಾರೆ, ತಗೊಳ್ಳುವಾಗ ಏನೆಲ್ಲ ಹೇಳ್ತಿದ್ದಾರೆ, ಏನೆಲ್ಲ ವಿಶೇಷ? ಸೀರೆ ಮನೆ ಮನೆಗೆ ಹೋಗಿ ನಾವು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟಾಗ ಅವ್ರ ಮನಸ್ಸಲ್ಲೇ ಭಾವನಾತ್ಮಕವಾಗಿ ಅವ್ರ ಮನಸ್ಸಿನ ನೋವುಗಳನ್ನು ಹೊರಗಾಗ್ತಾ ಇದ್ದಾರೆ. ಕೆಲವೊಬ್ಬರು ಈ ಥರ ಶಾಸಕರು ಸಿಕ್ಕಿರೋದು ಪುಣ್ಯ ಅಂತಿದ್ದಾರೆ, ಕೆಲವರು ದೇವರು ಅಂತ ಇದ್ದಾರೆ. ಇನ್ನೊಬ್ರು ಏನಪ್ಪ ಅಂದರೆ ನನ್ನ ಸ್ವಂತ ಅಣ್ಣ ತಮ್ಮ ಕೂಡ ನನಗೆ ಅರಿಶಿನ ಕುಂಕುಮ ಕೊಡೋ ವ್ಯವಸ್ಥೆ ಮಾಡಿರಲಿಲ್ಲ, ನನ್ನ ಅಣ್ಣ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರೆ, ನನಗೆ ತುಂಬ ಅವ್ರಿಗೆ ಅಪಾಯಪೂರ್ವಕ ಇರ್ತೀನಿ ಅಂತೇಳಿ ಎಷ್ಟೋ ಹೆಣ್ಮಕ್ಳು ಕಣ್ಣಾಗಿ ನೀರು ಹಾಕ್ಕೊಂಡ್ರು ಇವತ್ತು ಕೂಡ. ಹಾಗಾಗಿ ಮತ್ತೆ ಸ್ವಲ್ಪ ಒಂದು 50, 60, 70, 80 ವಯಸ್ಸಾಗಿರ್ತಕ್ಕಂಥ ಅಜ್ಜಿಗಳಂತೂ ಭಾವನಾತ್ಮಕ ಅವ್ರ ಮನಸ್ಸಲ್ಲಿ ಅವರ ಮುಖದಲ್ಲಿ ಖುಷಿ ನನ್ನ ಕೈಯಲ್ಲಿ ಬಹಳ ಖುಷಿ ಆಯಿತು. ಈ ದೃಶ್ಯಗಳನ್ನು ನೋಡೋದಕ್ಕೆ ನನಗೆ ಅವಕಾಶ ಕೊಡೋದನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕೃತಜ್ಞತೆ ತಿಳಿಸ್ತಾ ಇದೇ ರೀತಿಯಾಗಿ ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.